ತರ ನಾರ್ಮಲ್ ಆಗಿರೋ 2D ಲೋಗೋನ ಡಾವಿನ್ಸಿ ಯೂಸ್ ಮಾಡಿ ಹೆಂಗೆ 3D ಲೋಗೋಗೆ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ನೀವು ಯಾವ ಲೋಗೋನ 3D ಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತ ಇದೀರೋ ಅದನ್ನ ಟೈಮ್ ಲೈನ್ ಒಳಗಡೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿದ್ರೆ ಓಪನ್ ಇನ್ ಫ್ಯೂಷನ್ ಪೇಜ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ, ಅದ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಫ್ಯೂಷನ್ ಪೇಜ್ ಓಪನ್ ಆಗುತ್ತೆ. ಇವಾಗ ಮೀಡಿಯಾನ ಸೆಲೆಕ್ಟ್ ಮಾಡಿ ಶಿಫ್ಟ್ ಪ್ಲಸ್ ಸ್ಪೇಸ್ ಬಾರ್ ನ ಕ್ಲಿಕ್ ಮಾಡಿ ನಿಮ್ಗೆ ಸೆಲೆಕ್ಟ್ ಟೂಲ್ ಅಂತ ಒಂದು ಮೆನ್ಯೂ ಓಪನ್ ಆಗುತ್ತೆ. ಅದರಲ್ಲಿ ಇಮೇಜ್ ಪ್ಲೇನ್ 3D ಅಂತ ಸರ್ಚ್ ಮಾಡಿ ಅದನ್ನ ಆಡ್ ಮಾಡ್ಕೊಳ್ಳಿ. ಇವಾಗ ಇಮೇಜ್ ಪ್ಲೇನ್ 3D ಮೇಲೆ ಕ್ಲಿಕ್ ಮಾಡಿ ಮತ್ತೆ ಶಿಫ್ಟ್ ಸ್ಪೇಸ್ ಒತ್ತಿ. ಇವಾಗ ಸರ್ಚ್ ಬಾರ್ ಅಲ್ಲಿ ಡೂಪ್ಲಿಕೇಟ್ 3D ಅಂತ ಸರ್ಚ್ ಮಾಡಿ ಅದನ್ನ ಆಡ್ ಮಾಡ್ಕೊಳ್ಳಿ. ಅಲ್ಲಿ ರೈಟ್ ಸೈಡ್ ಅಲ್ಲಿ ಇನ್ಸ್ಪೆಕ್ಟರ್ ಟ್ಯಾಬ್ ಅಲ್ಲಿ ಕಾಪೀಸ್ ನ 50 ಗೆ ಚೇಂಜ್ ಮಾಡ್ಕೊಳ್ಳಿ. ಅಂಡ್ ಟ್ರಾನ್ಸ್ಲೇಷನ್ ಅಲ್ಲಿ Z ಆಫ್ಸೆಟ್ ನ 0.002 ಗೆ ಸೆಟ್ ಮಾಡಿ. ಇವಾಗ ಮತ್ತೆ ಡೂಪ್ಲಿಕೇಟ್ 3D ಮೇಲೆ ಕ್ಲಿಕ್ ಮಾಡಿ ಶಿಫ್ಟ್ ಸ್ಪೇಸ್ ಒತ್ತಿ. ಸರ್ಚ್ ಅಲ್ಲಿ ಟ್ರಾನ್ಸ್ಫಾರ್ಮ್ 3D ಅಂತ ಸರ್ಚ್ ಮಾಡಿ ಅದನ್ನ ಆಡ್ ಮಾಡ್ಕೊಳ್ಳಿ. ನಿಮ್ಗೆ ಡಿಸ್ಪ್ಲೇ ಏನಾದ್ರೂ ಖಾಲಿಯಾಗಿ ಕಾಣಿಸ್ತಾ ಇದ್ರೆ ಟ್ರಾನ್ಸ್ಫಾರ್ಮ್ ನೋಡ್ ಕೆಳಗಡೆ ನಿಮ್ಗೆ ಡಾಟ್ ತರ ಕಾಣಿಸ್ತಾ ಇರುತ್ತೆ, ಬ್ಲಾಕ್ ಡಾಟ್. ಅದರಲ್ಲಿ ಫಸ್ಟ್ ಡಾಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಲೋಗೋ ಡಿಸ್ಪ್ಲೇ ಆಗುತ್ತೆ. ಇವಾಗ ನಿಮ್ ಪ್ಲೇಡ್ ನ ಫಸ್ಟ್ ಫ್ರೇಮ್ ಅಲ್ಲಿ ಪ್ಲೇಸ್ ಮಾಡಿ ಇನ್ಸ್ಪೆಕ್ಟರ್ ಟ್ಯಾಬ್ ಅಲ್ಲಿ ರೊಟೇಷನ್ ಅಲ್ಲಿ Y ಆಕ್ಸಿಸ್ ಅಲ್ಲಿ ಒಂದು ಕೀ ಫ್ರೇಮ್ ನ ಆಡ್ ಮಾಡ್ಕೊಳ್ಳಿ. ಅಂಡ್ ಇವಾಗ ಪ್ಲೇಡ್ ನ ಫುಲ್ ಲಾಸ್ಟ್ ಫ್ರೇಮ್ ಅಲ್ಲಿ ಸೆಟ್ ಮಾಡಿ ಮತ್ತೆ Y ಆಕ್ಸಿಸ್ ಅಲ್ಲಿ ಇನ್ನೊಂದು ಕೀ ಫ್ರೇಮ್ ನ ಆಡ್ ಮಾಡ್ಕೊಳ್ಳಿ. ಇವಾಗ Y ಆಕ್ಸಿಸ್ ಅಲ್ಲಿ ಇರೋ ವ್ಯಾಲ್ಯೂ ನ ಕ್ಲಿಯರ್ ಮಾಡಿ 360 ಅಂತ ಆಡ್ ಮಾಡ್ಕೊಳ್ಳಿ. ಇವಾಗ ನೀವು ಜಸ್ಟ್ ನಿಮ್ ಪ್ಲೇಡ್ ನ ಮೂವ್ ಮಾಡಿ ನೋಡಿದ್ರೆ ನಿಮ್ಗೆ 3D ಎಫೆಕ್ಟ್ ಸಿಕ್ಕಿರುತ್ತೆ. ಇವಾಗ ಲಾಸ್ಟ್ ಅಲ್ಲಿ ಇರೋ ಟ್ರಾನ್ಸ್ಫಾರ್ಮ್ ನೋಡಿಂದ ಹೋಗ್ತಿರೋ ಔಟ್ ಮೀಡಿಯಾ ಔಟ್ ಗೆ ಕನೆಕ್ಟ್ ಆಗಿರ್ಬೇಕು. ನಿಮ್ಗೆ ನೋಡಕ್ ಬೇಕಾದ್ರೆ ಅದು ಕನೆಕ್ಟ್ ಆಗಿರೋ ತರ ತೋರಿಸಬಹುದು, ಆದ್ರೆ ಅದು ಕನೆಕ್ಟ್ ಆಗಿಲ್ಲ. ನೀವು ಅದನ್ನ ಜಸ್ಟ್ ಸ್ವಲ್ಪ ಮೇಲೆ ಪ್ಲೇಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅದು ಮೀಡಿಯಾ 1 ಇಂದ ಮೀಡಿಯಾ ಔಟ್ ಗೆ ಕನೆಕ್ಟ್ ಆಗಿರೋ ಲೈನ್. ಅದು ಟ್ರಾನ್ಸ್ಫಾರ್ಮ್ 3D ಮೇಲೆ ಕ್ಲಿಕ್ ಮಾಡಿ ಮತ್ತೆ ಶಿಫ್ಟ್ ಸ್ಪೇಸ್ ಒತ್ತಿ ರೆಂಡರ್ 3D ನ ಸರ್ಚ್ ಮಾಡಿ ಅದನ್ನ ಆಡ್ ಮಾಡ್ಕೊಳ್ಳಿ. ಇವಾಗ ಮೀಡಿಯಾ 1 ಇಂದ ಮೀಡಿಯಾ ಔಟ್ ಹೋಗ್ತಿರೋ ಲೈನ್ ನ ಡಿಸ್ಕನೆಕ್ಟ್ ಮಾಡ್ಕೊಳ್ಳಿ. ಅಂಡ್ ರೆಂಡರ್ 3D ಇಂದ ಮೀಡಿಯಾ ಔಟ್ ಗೆ ಜಾಯಿನ್ ಮಾಡ್ಕೊಳ್ಳಿ. ಇವಾಗ ಡೆಲಿವರ್ ಪೇಜ್ ಗೆ ಹೋಗಿ ರೆಂಡರ್ ಮಾಡ್ಕೊಳ್ಳಿ. ಔಟ್ಪುಟ್ ಬಂದು ನೋಡಕ್ಕೆ ಈ ತರ ಇರುತ್ತೆ. ನಿಮ್ಗೆ ಇದರಲ್ಲಿ ಬೇರೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ತೀನಿ.